ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ರಾಜ್ಯ ಸರ್ಕಾರದ ವೇತನ ಪರಿಷ್ಕರಣೆ ಆದೇಶ ಹಾಗೂ ಹಲವು ತಿಂಗಳ ಹಿಂಬಾಕಿ ನೀಡಲು ಮಾರ್ಚ್ 2ರ ಗಡುವು ನೀಡಿದೆ. 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿ ನೀಡುವುದಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಅಲ್ಲದೆ ವೇತನ ಪರಿಷ್ಕರಣೆಗೂ ಸಹ ಸರ್ಕಾರ ಒಪ್ಪಿಕೊಂಡಿದೆ. ಆದರೂ ಸಾರಿಗೆ ನೌಕರರಿಗೆ ತೃಪ್ತಿ ತಂದಿಲ್ಲ. 38 ತಿಂಗಳ ಹಿಂಬಾಕಿ ಹಣ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಈ ಸಂಬಂಧ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನೌಕರರ ಜತೆ ಚರ್ಚಿಸಿದರು. ಬಳಿಕ ಅಂತಿಮವಾಗಿ ಸಭೆ ಮಾಡಿ ಚರ್ಚಿಸುವುದಾಗಿ ತಿಳಿಸಿದ ಮೇಲೆ ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದುಕೊಂಡಿದ್ದಾರೆ. ಸದ್ಯ ಮುಷ್ಕರ ಹಿಂಪಡೆದಿದ್ದರಿಂದ ಸಾರಿಗೆ ನೌಕರರ ಹೋರಾಟ ತಾತ್ಕಾಲಿಕವಾಗಿ ಅಂತ್ಯವಾಗಿದೆ. ಇಂದಿನಿಂದ ಎಂದಿನಂತೆ ಬಸ್ಗಳು ಸಂಚರಿಸಲಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದ ಬ್ರಹ್ಮಚಾರಿ ಅವರು ಪ್ರತಿಭಟನೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿ, ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಗಂಭೀರ ಮುಷ್ಕರ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದ್ದೀವಿ. ನಿಮ್ಮ ಈ ಹೋರಾಟ ಯಾವ ಚಿಕ್ಕಬಳ್ಳಾಪುರದವ್ರು ಮಾತಾಡಿದ್ರೆ ಇಡೀ ಕರ್ನಾಟಕ ಎಲ್ಲರೂ ಮಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಿಭಾಗಗಳು, ಎಲ್ಲ ಘಟಕಗಳಿಂದ, ಎಲ್ಲ ಡಿವಿಷನ್ಗಳಿಂದ, ಎಲ್ಲ DWS ವರ್ಕ್ಶಾಪ್ಗಳಿಂದನೂ ಬಂದಿದ್ದಾರೆ. ಎಲ್ಲ ಕಡೆಯಿಂದನೂ ಸೇರಿ ಹೋರಾಟ ಮಾಡ್ತಾ ಇರೋದು. ನಿವೃತ್ತಿ ನೌಕರರು ಮಾತ್ರ ಬಂದಿದ್ದಾರೆ, ಹಾಲಿ ಉದ್ಯೋಗದಲ್ಲಿರೋರು ಬಂದಿದ್ದಾರೆ? ಎಲ್ಲ ನೌಕರರು ಬಂದಿದ್ದಾರೆ. ನಿವೃತ್ತ ನೌಕರರು ಜೊತೆಗೆ ಹಾಲಿ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರು ಪಾಲ್ಗೊಂಡಿದ್ದಾರೆ. ಸಂಸ್ಥೆಯವರನ್ನೇನೋ ಒಂದು ಆದೇಶ ಮಾಡಿದಾರಲ್ಲ, ಕೊಡ್ತೀವಿ ಅಂತ ಹೇಳಿಬಿಟ್ಟು, ಅದರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಸರ್, ಏಕಪಕ್ಷೀಯವಾಗಿ ಯಾವತ್ತೇ ಆಗಲಿ ಇವತ್ತಿಗೊಂದು 30-35 ವರ್ಷಗಳಿಂದ ಏಕಪಕ್ಷೀಯವಾಗಿ ಸಂಸ್ಥೆಯವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಭಿಕ್ಷೆ ಕೊಟ್ಟಂಗೆ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಮಿಕರ ಸಂಘಟನೆಗಳ ಸಾರಿಗೆ ಸಂಸ್ಥೆಯ ಸರ್ಕಾರ ಒಂದುಗೂಡಿ 4 ವರ್ಷಕ್ಕೊಂದು ಸಾರಿ ಅಗ್ರಿಮೆಂಟ್ ಮಾಡಬೇಕನ್ನುವುದು ಸರ್ಕಾರದಿಂದ ಈಗ ಸುಮಾರು 40-45 ವರ್ಷಗಳಿಂದ ಈ ಪದ್ಧತಿ ಜಾರಿಗೆ ಬಂದಿರ್ತದೆ. ಅದರ ಪ್ರಕಾರವಾಗಿ 1-1-2020ರಂತೆ ಮಾಡಬೇಕಾಗಿರೋದು 1-4-3-2023ರಲ್ಲಿ ಮಾಡಿರ್ತಾರೆ. ಅಲ್ಲೂ 3 ವರ್ಷದ ಏನು ಬೆನಿಫಿಟ್ ಇರ್ತದೆ ನಮ್ಮ ಸಾರಿಗೆ ನೌಕರರ ನಿವೃತ್ತರಾಗಲಿ ಹಾಲಿ ಇರ್ತಕ್ಕಂಥವ್ರಿಗೆ ಆ ಬೆನಿಫಿಟ್ಟು ಸವಲತ್ತು ಸಿಕ್ಕಿರೋದಿಲ್ಲ. ಆದರೂ ಕೂಡ 2001-2024ರಿಂದ ಈಗ 25-26 ಬಂತು. ಆದರೂ ಕೂಡ 24ರ ಅಗ್ರಿಮೆಂಟ್ ಕೂಡ ಮಾಡಿಲ್ಲ. ಸಾಕಷ್ಟು ಸಾರಿ 1 ವರ್ಷದಿಂದ ಸರ್ಕಾರದವರೆಗೂ ಸಂಸ್ಥೆಯ ಅಂದರೆ ಮ್ಯಾನೇಜ್ಮೆಂಟ್ ಇದು ನಮ್ಮ ಯೂನಿಯನ್ ಲೀಡರು ಜಂಟಿ ಕ್ರಿಯಾ ಸಮಿತಿಯವರು ಎಲ್ಲ ಕೂತು ಮಾತಾಡಿದ್ದಾರೆ. ಸ್ಪಷ್ಟವಾದ ಉತ್ತರ ನಮ್ಮ ಸಾರಿಗೆ ಸಚಿವರಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನೀಡಿರುವುದಿಲ್ಲ. ಅದರ ಸಂಬಂಧವೇ ನಾವು ಈಗ ಕರ್ನಾಟಕ ರಾಜ್ಯಾದ್ಯಂತ ಒಂದು ಡೇಟ್ 19ನೇ ತಾರೀಕನ್ನು ಫಿಕ್ಸ್ ಮಾಡಿ ಈ 19ರಂದು ಬರೀ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ. ಇವತ್ತು 4 ಗಂಟೆ ಒಳಗಡೆ ಏನಾದರೂ ಸ್ಪಷ್ಟ ಒಂದು ಸಂದೇಶ ಸಾರಿಗೆ ಸಂಸ್ಥೆಯ ಮತ್ತು ಸರ್ಕಾರದಿಂದ ಬರಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟಕ್ಕೆ ನಾವು ಇವತ್ತು 4 ಗಂಟೆ ಮೇಲಿಂದನೇ ಶುರು ಮಾಡ್ತೀವಿ. ಎಲ್ಲ ತಯಾರಾಗಿ ಬಂದಿದ್ದೀವಿ. ಇವತ್ತು ಎಷ್ಟು ಜನ ಸೇರಿರ್ಬೋದು? ನಮ್ಮ ಅಂದಾಜು ಕನಿಷ್ಠ ಪಕ್ಷ ಅಂದರೆ ಒಂದು 8,000-10,000 ಜನ ಅಂತ ಹೇಳಿದ್ದೀವಿ. ಈ ಕನಿಷ್ಠ ಪಕ್ಷ ಅಂದರೆ ಒಂದು 6,000-7,000 ಬಂದಿದ್ದಾರೆ. ಇನ್ನು ಮಧ್ಯಾಹ್ನದ ಮೇಲೆ ಇನ್ನೂ ಜಾಸ್ತಿ ನೌಕರರು ಹಾಗೂ ವಿವಿಧ ಸಾರಿಗೆ ಸಂಸ್ಥೆಯ ನಿವೃತ್ತರು ಇದಕ್ಕೆ ಸಂಬಂಧಿಸಿದ ಎಲ್ಲ ನೌಕರರು ಬರುವ ನಿರೀಕ್ಷೆ ಇದೆ. ಒಂದು ವೇಳೆ ಸರ್ಕಾರ ಸ್ಪಂದನೆ ಮಾಡದೇ ಇದ್ದರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಸಾರಿಗೆ ಸಂಸ್ಥೆಗೆ ನಾವು ಹಲವಾರು ಸಾರಿ ನಮ್ಮ ಮುಖಂಡರಿಂದ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ. ಹಲವಾರು ಸಾರಿ ಕೂತು ಮಾತುಕತೆ ನಡೆದಿದೆ. ಇದಕ್ಕೋಸ್ಕರನೇ ನಮ್ಮ ನಿವೃತ್ತ ಶ್ರೀನಿವಾಸರಾವ್ ಅಂತ ಅಂದ್ಬಿಟ್ಟು IAS ಆಫೀಸರು ಅವರನ್ನು ನೇಮಿಸಿದ್ದಾರೆ. ಸರ್ಕಾರ ಕಳೆದ 3 ವರ್ಷಗಳಿಂದಲೇ ನೇಮಿಸಿದ್ದಾರೆ. ಅವರು ಸಾರಿಗೆ ಸಂಸ್ಥೆಯ ನೌಕರರಿಗೆ ಏನೇನು ಕುಂದುಕೊರತೆಗಳಿವೆ ಅಂತಂದ್ಬಿಟ್ಟು ಅವರು ಎಲ್ಲ ವಿಧದಲ್ಲೂ ಸರ್ವೆ ಮಾಡಿ ಅವರು ವರದಿಯನ್ನು ಕೊಟ್ಟಿರುತ್ತಾರೆ. ಆ ವರದಿ ಕೊಟ್ಟು 2 ವರ್ಷ ಆದರೂ ಕೂಡ ಸರ್ಕಾರದವರು ಅದನ್ನು ಮುನ್ನಡೆಗೆ ಹಿಂದಕ್ಕೆ ಮಿಸ್ ಹಾಕಿದ್ದಾರೆ. ಒಂದು ಫೈಲ್ಗಾಗೆ ಉಳಿದಿದೆ, ಒಂದು ಆಚರಣೆಗೆ ತೆಗೆದುಕೊಂಡು ಬಂದಿರೋದಿಲ್ಲ. ಅದರ ಸಂಬಂಧ ಈಗ ಈ 4 ಗಂಟೆ ಒಳಗಡೆ ಏನಾದರೂ ಸರ್ಕಾರ ಸಂಸ್ಥೆಯವರು ಸ್ಪಂದಿಸಲಿಲ್ಲ ಅಂತಂದರೆ 4 ಗಂಟೆ ಮೇಲೆ ಉಗ್ರವಾದ ಹೋರಾಟಕ್ಕೆ ನಾಂದಿಯಾಗುತ್ತೆ. ಅದಕ್ಕೆ ನೇರವಾಗಿ ಸರ್ಕಾರದವರು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ನೇರ ಹೊಣೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.